ಕಷ್ಟ ಕಾಲಕ್ಕೆ ಚಿನ್ನ ಇದ್ರೆ ಆಪತ್ ಕಾಲಕ್ಕೆ ಅದಿರತ್ತಪ್ಪ, ಅಡ ಇಟ್ರೆ ದುಡ್ಡು ಸಿಗುತ್ತೆ ಅಂತ ಬಹುತೇಕ ಜನ ಅಂದ್ಕೊಳ್ತೀರಿ. ಹಂಗೆ ಇಲ್ಲೂ ಕೂಡ ಕಷ್ಟ ಕಾಲಕ್ಕೆ ಅಡ ಇಟ್ಬಿಡೋಣ ಚಿನ್ನವನ್ನ ಅಂತ, ಅದು ಕೂಡ ಖಾಸಗಿ ಕಂಪನಿಗಳಲ್ಲಿ ಮೋಸ ಆಗಬಹುದು ಅನ್ನೋ ಕಾರಣಕ್ಕೆ ಪ್ರತಿಷ್ಠಿತ ಬ್ಯಾಂಕುಗಳ ಮೊರೆ ಹೋಗಿರುವಂತಹ ಗ್ರಾಹಕರಿಗೆ ಅದೇ ಪ್ರತಿಷ್ಠಿತ ಬ್ಯಾಂಕ್ ನಲ್ಲೇ ಈ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಮಾಡಿದ್ದಾರಂತೆ ಅಲ್ಲಿನ ಸಿಬ್ಬಂದಿ. ಹಾಗಾದ್ರೆ ಆ ಬ್ಯಾಂಕ್ ಯಾವುದು, ಯಾವ ರೀತಿ ಮೋಸ ಆಗಿದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಎಸ್ ಜನರೇ, ನಿಮ್ಮ ಬಂಗಾರವನ್ನ ಬ್ಯಾಂಕ್ನಲ್ಲಿ ಗಿರವಿ ಇಟ್ಟಿದ್ದೀರಾ? ಹಾಗಾದ್ರೆ ನಾವು ಹೇಳ್ತಿರುವ ಈ ಸ್ಟೋರಿ ನೋಡಲೇಬೇಕು. ಮೈಸೂರಿನ ಹಿನ್ಕಲ್ ಗ್ರಾಮದ ಕೆನರಾ ಬ್ಯಾಂಕ್ ಬ್ರಾಂಚ್ನಲ್ಲಿ ಗಿರವಿ ಇಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಆ ಬ್ಯಾಂಕ್ನಲ್ಲಿ ಗಿರವಿ ಇಟ್ಟಿದ್ದ 100ಕ್ಕೂ ಹೆಚ್ಚು ಮಂದಿ ಬ್ಯಾಂಕ್ಗೆ ಆಗಮಿಸಿ ಬ್ಯಾಂಕ್ ಸಿಬ್ಬಂದಿಯನ್ನ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಎಸ್, ಕಷ್ಟ ಕಾಲಕ್ಕೆ ಆಗಲಿ ಎಂದು ಮಧ್ಯಮ ವರ್ಗದ ಜನರು ಚಿನ್ನದ ಮೇಲೆ ಬಂಡವಾಳವನ್ನ ಹಾಕಿರ್ತಾರೆ. ಕಷ್ಟ ಬಂದಾಗ ನಂಬಿಕೆಯ ಪ್ರತಿಬಿಂಬ ಎಂದುಕೊಂಡು ಸರ್ಕಾರದ ಬ್ಯಾಂಕ್ಗಳಿಗೆ ತಂದು ಗಿರವಿ ಇಟ್ಟು ಹಣ ಪಡೆದುಕೊಂಡಿರ್ತಾರೆ. ಆದರೆ ಗಿರವಿ ಇಟ್ಟ ಚಿನ್ನವನ್ನ ಬಿಡಿಸಿಕೊಂಡು ಮನೆಗೆ ಬಂದಾಗ ಬ್ಯಾಂಕ್ನವರಿಂದಲೇ ಗೋಲ್ಮಾಲ್ ಆಗಿರೋದು ಬೆಳಕಿಗೆ ಬಂದಿದೆ. ಚಿನ್ನದ ತೂಕ ಸರಿಯಾಗಿ ಇದ್ರೂ ಚಿನ್ನದ ಸ್ವರೂಪದಲ್ಲಿ ಬದಲಾವಣೆ ಆಗಿದೆ ಎಂದು ಆರೋಪ ಮಾಡ್ತಿದ್ದಾರೆ. ಹೊಸ ಚೈನ್ ಹಾಕೊಂಡೇ ಇಲ್ಲ, ಚೈನ್ ಕಟ್ಟಾಗಿದೆ ಸರ್. ಅದೇ ಇವಳ ತೂಕ ಹಾಕೋಣ ಅಂದ್ವಿ, ಬೇಡ ಬೇರೆ ಕಡೆ ಮರ್ಜ್ ಮಾಡ್ಬೇಕಿತ್ತು, ಅದನ್ನ ತಗೊಂಡು ಬೇರೆ ಕಡೆ ಮರ್ಜ್ ಮಾಡಿದ್ವಿ, ಎಮರ್ಜೆನ್ಸಿ ಇತ್ತು, ಲೋನ್ ಮಾಡಿಸ್ಬೇಕಿತ್ತು, ಅವ್ರು ಇಲ್ಲಿ ಬಿಡಿಸಿ ನೀವು ಇಲ್ಲ ನಿಮ್ಗೆ ಲೋನ್ ತೋರಿಸುತ್ತೆ ಅಂತ ಹೇಳಿದ್ರು ಸರ್. ಹೊಸ ಚೈನ್ ಮಾಡ್ಸಿರೋದ ತಂದು ಹಂಗೆ ಇಟ್ಟಿದ್ರು ಸರ್. ಹೊಸ ಚೈನ್ ಹೆಂಗ್ ಕಟ್ಟಾಗುತ್ತೆ ಸರ್? ನಾವು ವೇರ್ ಮಾಡಿದ್ರೆ ಅವ್ರ ಸೌದಿನೇ ಕಟ್ಟಾಗುತ್ತೆ, ತಂದು ಹಂಗೆ ಇಟ್ಟಿರೋದು ಸರ್. ಅದನ್ನ ಒಂದು ಸರಿನೂ ವೇರ್ ಮಾಡೇ ಇಲ್ಲ, ಮಾಡಿರೋ ಚೈನ್ ಕಟ್ಟಾಗಿದೆ. ಈ ಮಹಿಳೆ ಚಿನ್ನ ಗಿರವಿ ಇಟ್ಟಾಗ 85 ಗುಂಡು ಇದ್ದ ಸರದಲ್ಲಿ 77 ಗುಂಡುಗಳು ಮಾತ್ರ ಪತ್ತೆಯಾಗಿದೆ. ಇದೀಗ ನಮ್ಮ ಚಿನ್ನವನ್ನ ವಾಪಸ್ ಕೊಡುವಂತೆ ಬ್ಯಾಂಕ್ಗೆ ಬಂದು ಗಲಾಟೆ ನಡೆಸಿದ್ರು. ಇಲ್ಲಿ ಗಿರವಿ ಇಟ್ಟ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಇದೇ ರೀತಿ ಸಾಕಷ್ಟು ಜನರಿಗೆ ಮೋಸ ಆಗಿದೆ ಎಂಬುದು ಅಲ್ಲಿನ ಗ್ರಾಹಕರು ಆರೋಪ ಮಾಡ್ತಿದ್ದಾರೆ. ಒಟ್ಟಾರೆ ಈ ಬಗ್ಗೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನ ಮೋಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಈ ಬಗ್ಗೆ ಆಂತರಿಕ ತನಿಖೆ ಮಾಡುವುದಾಗಿ ಭರವಸೆ ನೀಡಿದ್ರು. ಗ್ರಾಹಕರ ದೂರು ಆಧರಿಸಿ ತನಿಖೆ ಮಾಡಲಾಗುವುದು ಎಂದು ತಿಳಿಸಿದ್ರು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.